ಪಲಾವ್ ಎಲೆ ಮೇಲೆ ಬರೆದು ಸುಟ್ಟು ಹಾಕಿದರೆ ಅಥವಾ ಹೊರಗಡೆ ಹಾಕಿದರೆ ನಾವು ಅಂದುಕೊಂಡದ್ದು ಆಗುತ್ತೆ. ಯೂನಿವರ್ಸ್ಗೆ ನಾವು ಯಾವ ರೀತಿಯಾದ ಥಾಟ್ ತುಂಬಿಸಿ ಹಣ ಮಾಡತಕ್ಕಂಥ ಒಂದು ಸಿಸ್ಟಮ್, ಒಂದು ನಮಸ್ಕಾರ ಸ್ನೇಹಿತರೆ. ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ನಮಸ್ಕಾರ ಗುರೂಜಿ, ಯೂನಿವರ್ಸ್ಗೆ ಹೇಳಿದರೆ ನಾವು ಹೇಳಿದ್ದು ಆಗುತ್ತಂತೆ, ಹೌದಾ ಗುರೂಜಿ? ಪಲಾವ್ ಎಲೆ ಮೇಲೆ ಬರೆದು ಸುಟ್ಟು ಹಾಕಿದರೆ ಅಥವಾ ಹೊರಗಡೆ ಹಾಕಿದರೆ ನಾವು ಅಂದುಕೊಂಡದ್ದು ಆಗುತ್ತಂತೆ, ಹೌದಾ ಗುರೂಜಿ? ಯೂನಿವರ್ಸ್ಗೆ ನಾವು ಹೇಳಿದ್ದು ನಿಜ ಆಗುತ್ತಂತೆ, ಹೌದಾ ಗುರೂಜಿ ಅಂತ ಕೇಳಿದ್ದಾರೆ. ಯೂನಿವರ್ಸ್ಗೆ ನಾವು ಯಾವ ರೀತಿಯಾದ ಥಾಟ್, ಯೋಚನೆಯನ್ನು ಹಾಕ್ತೀವಿ, ಅದರ ದಿಶೆಯಲ್ಲಿ ನಾವು ಹೇಗೆ ವರ್ಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಸಕ್ಸಸ್ ಆಗುತ್ತೆ. ಸುಮ್ಮನೆ ಬರೆದಿಟ್ಬಿಟ್ಟು ಸುಟ್ಟಾಕ್ಬಿಟ್ರೆ ಪಲಾವ್ ಎಲೆ ಮೇಲೆ ಅಥವಾ ಹೊರಗಡೆ ಹಾಕಿದ್ರೆ ಸಕ್ಸಸ್ ಆಗಲ್ಲ. ಅದೊಂದು ಮೌಢ್ಯವನ್ನು ಬಿತ್ತುವ ಒಂದು ಗ್ರೂಪ್ ಇರುತ್ತೆ. ಜನಗಳಿಗೇನೋ ಒಂದು ಹೇಳ್ಬಿಟ್ರೆ ಅದನ್ನು ನಂಬ್ತಾರೆ. ಸೊ ನಂಬಿಸೋರೇ ಇದ್ದಾರೆ, ನಂಬಿಸಿ ಹಣ ಮಾಡತಕ್ಕಂಥ ಒಂದು ಸಿಸ್ಟಮ್, ಒಂದು ಗ್ರೂಪ್ ಇದೆ. ಅವರು ಈ ಥರ ಎಲ್ಲ ಹೇಳೋದು. ಮತ್ತು ಇಲ್ಲಿ ಒಂದು ಸೈಂಟಿಫಿಕ್ ಆಗಿ ಯೋಚನೆ ಮಾಡೋಣ. ಒಂದು ಥಾಟ್ ನಾವೇನಾಗ್ತೀವೋ ಯೂನಿವರ್ಸ್ಗೆ, ಆಸ್ ಎ ಯೋಗ ಟೀಚರ್, ನನ್ನ ಯೋಗ ಸೆಂಟ್ರಿಗೆ ತುಂಬ ಜನ ಬರಬೇಕು ಅಂತ ಪಲಾವ್ ಎಲೆ ಮೇಲೆ ಬರೆದು ಸುಟ್ಟಾಕ್ತೀನಿ ಅಂತ ಇಟ್ಕೊಳ್ಳಿ. ಇರೋದು ನಮ್ಮ ಚಿಕ್ಕಸಂದ್ರದಲ್ಲಿ 1,000 ಜನ ಇರ್ತಾರೆ. ಅದರಲ್ಲೂ ಒಂದು 5-6 ಯೋಗ ಸೆಂಟ್ರ್ ಇರ್ತಾರೆ, ಜಿಮ್ಗಳು ಇರ್ತವೆ, ತುಂಬ ಜನ ವಾಕಿಂಗ್ ಹೋಗೋರು ಇರ್ತಾರೆ, ಇನ್ನೇನೇನು ಬೇರೆ ಬೇರೆ ವ್ಯಾಯಾಮದ ಸೆಂಟರು, ಶಟಲ್ ಕಾಕು, ಟೆನ್ನಿಸ್, ಏನೇನೋ ಎಲ್ಲ ಇರುತ್ತೆ. ಸೊ ನಾನು ಯೂನಿವರ್ಸ್ಗೆ ಬರೆದು ಹಾಕ್ಬಿಟ್ರೆ ಅವರೆಲ್ಲ ಜಿಮ್ಗೆ ಹೋಗೋರೆಲ್ಲ ನನ್ನ ಕ್ಲಾಸ್ಗೆ ಬಂದುಬಿಡ್ತಾರಾ? ಬೇರೆ ಬೇರೆ ವಯಸ್ಸಾಗಿರೋ ವಾಕಿಂಗ್ ಹೋಗೋರೆಲ್ಲ ನನ್ನ ಕ್ಲಾಸ್ಗೆ ಬರ್ತಾರಾ? ಇರಲ್ಲ. ಸ್ವಲ್ಪ ಜನನ ಜಾಸ್ತಿ ಮಾಡಬೇಕು ಅಂದರೆ ಪಲಾವ್ ಎಲೆಯಲ್ಲಿ ಬರೆದು ಹಾಕೋದಲ್ಲ, ಪಾಂಪ್ಲೆಟ್ ಮಾಡಿಸಿ ನಾನು ಹಂಚಬೇಕು. ಗೊತ್ತಿಲ್ಲದರು ಸ್ವಲ್ಪ ಗೊತ್ತಾಗತ್ತೆ, ಸ್ವಲ್ಪ ಜನ ಬರ್ತಾರೆ. ಆಯ್ತಪ್ಪ, ನಾನು ಯೋಗ ಸೆಂಟ್ರ್ ಬಂದ ಮೇಲೆ ಅವ್ರಿಗೇನು ಬೇಕೋ ಅದು ಬೇಕು, ಅವ್ರಿಗೇನು ಹೇಳಬೇಕು, ನಾನು ಯಾವ ಕಾಯಿಲೆಗೆ ಯಾವ ಆಸನಗಳು, ಪ್ರಾಣಾಯಾಮಗಳು, ಧ್ಯಾನಗಳು ಮಾಡಬೇಕು ಅಂತ ಹೇಳಬೇಕು. ಕೆಲವರಿಗೆ ಯೋಗಾಸನ ಪ್ರಾಣಾಯಾಮದ ಅವಶ್ಯಕತೆ ಇರಲ್ಲ, ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗತ್ತೆ, ಅವ್ರ ಮನೆ ಕರೆದು ಕೌನ್ಸಿಲಿಂಗ್ ಮಾಡಬೇಕು. ಎಷ್ಟೋ ಜನ ಯೋಗ ಕ್ಲಾಸಿಗೆ ಬರ್ತಾರೆ, 1 ತಿಂಗಳಾದಮೇಲೆ ಕೌನ್ಸಿಲಿಂಗ್ ಬರ್ತಾರೆ, ಕೌನ್ಸಿಲಿಂಗ್ ಆದಮೇಲೆ ಯೋಗ ಬಿಟ್ಬಿಡ್ತಾರೆ. ಯಾಕೆಂದರೆ ಅವ್ರ ಮೈಂಡ್ ಕ್ಲಿಯರ್ ಆಗಿಬಿಟ್ಟಿರುತ್ತೆ, ಇನ್ನೇನು ಯೋಗ ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಇದೆಲ್ಲ ನಾನು ಮಾಡಬೇಕಾದ್ರೆ ಅವ್ರಿಗೇನು ಬೇಕು? ಕೌನ್ಸಿಲಿಂಗ್ ಬೇಕಾ, ಮೆಡಿಟೇಷನ್ ಬೇಕಾ, ಪ್ರಾಣಾಯಾಮ ಬೇಕಾ, ಯೋಗಾಸನ ಬೇಕಾ, ಫುಡ್ ಚೇಂಜಸ್ ಮಾಡಬೇಕಾ? ಇದೆಲ್ಲ ನಾನು ಹೇಳಬೇಕು ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಯಾವುದೋ ಪುಸ್ತಕ ಓದ್ಬಿಟ್ಟು ಸಡನ್ನಾಗಿ ಹೇಳ್ಬಿಡೋಕ್ಕಾಗಲ್ಲ. ನನಗೆ 35 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಕೆಲವು ವಿಚಾರಗಳು ಬೇಗ ಅರ್ಥ ಆಗ್ಬಿಡುತ್ತೆ. ಸೊ ಇವ್ರಿಗೇನು ಬೇಕಾಗಲ್ಲ, ನೀವು ಚೆನ್ನಾಗಿ ನಗ್ನಗ್ತಾ ಖುಷಿಯಾಗಿರಮ್ಮ, ತಿರುಗಾಡಿಕೊಂಡು ಅಂತ ಹೇಳ್ಬಿಟ್ರೆ ಅವ್ರು ತುಂಬ ಚೆನ್ನಾಗಿರ್ತಾರೆ. ಬೇರೆ ಹೊಸದಾಗಿ ಯೋಗ ಕಲ್ತಿರೋ ಹತ್ರ ಹೋದರೆ ಆ ಆಸನ ಮಾಡಿ, ಈ ಆಸನ ಮಾಡಿ, ಈ ಪ್ರಾಣಾಯಾಮ ಮಾಡಿ, ಈ ಧ್ಯಾನ ಮಾಡು ಅಂತಾರೆ. ಕೆಲವ್ರಿಗೆ ಏನೇನೂ ಬೇಕಾಗಿರೋದಿಲ್ಲ. ಅಲ್ಲಿ ಇರತಕ್ಕಂಥ ಸಂಬಂಧಗಳಿರ್ತಕ್ಕಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸ್ವೀಕರಿಸಿ ಬಿಟ್ಬಿಟ್ಟು ನಗ್ನಗ್ತಾ ಇದ್ದು ಖುಷಿಯಾಗಿದ್ದ ಸಾಕು, ಅವ್ರ ಸಮಸ್ಯೆ ಬೇಗದ್ಬಿಡುತ್ತೆ. ದಿನಾ 2 ತಲೆನೋವು ಅಂತ ಬರೋರಿಗೆ ಈ ವಿಚಾರ ಅರ್ಥ ಆದಾಗ ರೆಸಿಸ್ಟ್ ಮಾಡ್ತಾ ಇರ್ತಾರೆ. ತಲೆನೋವು ಅಂದ ತಕ್ಷಣ ಮನೆಯಲ್ಲಿ ಕೆಲವು ವಿಚಾರ ಇಷ್ಟ ಆಗಲ್ಲ, ಕಾನ್ಸ್ಟೆಂಟಾಗಿ ರೆಸಿಸ್ಟ್ ಮಾಡ್ತಾ ಇರ್ತಾರೆ. ಅದನ್ನು ವಿವರಿಸಿ ಸ್ವೀಕರಿಸೋದನ್ನು ನೀವು ರೆಸಿಸ್ಟ್ ಮಾಡಬೇಡ, ಬಿಟ್ಬಿಡಿ, ಖುಷಿಯಾಗಿರಿ ಅಂತ ಹೇಳ್ಬಿಟ್ರೆ ಅವ್ರ ಮನಸ್ಸಿಗೆ ಹೋಗ್ಬಿಟ್ರೆ, ಅರ್ಥ ಆಗಿಬಿಟ್ರೆ ನೆಕ್ಸ್ಟ್ ಯೋಗನೇ ಬಿಟ್ಬಿಡ್ತಾರೆ. ಖುಷಿಯಾಗಿರ್ತಾರೆ, ತಲೆನೋ ಹೋಯ್ತು. ಎಕ್ಸಾಂಪಲ್ ಹೇಳಿದ್ದು. ಸೊ ಹೀಗೆ ಯೂನಿವರ್ಸ್ಗೆ ನೀವು ಯಾವ ಥರ ಒಂದು ಥಾಟ್ ಹಾಕಬೇಕು ಅಂದರೆ ನಿನ್ನ ಯೋಗ್ಯತೆಯನ್ನು ನೋಡಬೇಕು. ನೀನು ಮಾಡುವ ಕೆಲಸ, ಈಗ ನಾನು ಯೋಗ ಟೀಚರು, ನಾನು ಮಂತ್ರಿ ಆಗಬೇಕು ಅಂತ ನಾನು ಬರೆದ್ಬಿಟ್ಟು ಪಲಾವ್ ಎಲೆಯಲ್ಲಿ ಬರೆದ್ಬಿಟ್ಟು ಸುಟ್ಟಾಕಿದ್ರೆ ಮಂತ್ರಿ ಆಗೋಕ್ಕಾಗತ್ತಾ? ಒಬ್ಬ ಕೌನ್ಸಿಲರ್ ಆಗೋದು ತುಂಬ ಕಷ್ಟ. ಅದಕ್ಕೆ ಬೇಕಾದಷ್ಟು ದುಡ್ಡಿರಬೇಕು, ಸೋರ್ಸಸ್ ಇರಬೇಕು, ಅದರ ರೀತಿಯಾದ ನನ್ನ ಭಾಷೆ ಇರಬೇಕು, ಮಾತುಗಳಿರಬೇಕು, ಗಿಮಿಕ್ ಮಾಡಬೇಕು, ಸುಳ್ಳುಗಳು ಹೇಳಬೇಕು, ಭರವಸೆನೇ ಮೂಡಿಸ್ಬೇಕು, ಏನೇನು ಇರ್ತಲ್ಲ. ಪೊಲಿಟಿಕಲ್ ರಾಶಿ ಇರುತ್ತೆ, ಸುಲಭ ಅಲ್ಲ ಪೊಲಿಟಿಷಿಯನ್ ಆಗೋದು. ಅವೆಲ್ಲ ತಿಳ್ಕೊಂಡಿರಬೇಕು. ಏನನ್ನೂ ತಿಳಿದುಕೊಳ್ಳದೆ ನಾನು ಮಂತ್ರಿ ಆಗಬೇಕು ಅಂತ ಅಂದ್ಬಿಟ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಇದು ತುಂಬ ಮುಖ್ಯ. ಯಾವುದೇ ಥಾಟ್ ನೀವು ಯೂನಿವರ್ಸ್ಗೆ ಹಾಕಬೇಕಾದ್ರೆ ನಿನ್ನ ಯೋಗ್ಯತೆನ ಅರ್ಥಕೊಂಡು ಆ ದಿಸೆಯಲ್ಲಿ ನೀನು ಕೆಲಸ ಮಾಡ್ತಾ ಹೋದಾಗ ಅದಕ್ಕೆ ಸಂಬಂಧಪಟ್ಟ ಜನಗಳ ಸಂಪರ್ಕ ನಿಮಗಾಗುತ್ತೆ. ನಿಮಗೇನು ಸ್ಟ್ರಾಂಗ್ ಥಾಟ್ ಇರುತ್ತೋ ಆ ದಿಸೆಯಲ್ಲಿ ಯೋಚನೆ ಮಾಡಿದಾಗ ಆ ಥಾಟ್ ಫ್ಲೋ ಇರೋರು ನಿಮ್ಗೆ ಕನೆಕ್ಷನ್ ಆಗ್ತಾರೆ.
ಆಗ ಕೆಲವು ಕೆಲಸಗಳು ಸಕ್ಸಸ್ ಆಗ್ತವೆ. ದಿಸ್ ಇಸ್ ನ್ಯಾಚುರಲ್, ಪ್ರಕೃತಿ ಸಹಜವಾಗಿ ನಡೀತಕ್ಕಂಥ ಪ್ರತಿನಿತ್ಯದ ವಿದ್ಯಮಾನಗಳು. ನನ್ನ ಮನಸ್ಥಿತಿ ಹೇಗಿರುತ್ತೋ, ನಾನು ಯಾವಾಗಲೂ ಯಾವ ವಿಷಯದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀನೋ ಅದಕ್ಕೆ ಸಂಬಂಧಪಟ್ಟ ಜನಗಳ ಸಂಪರ್ಕ ಜಾಸ್ತಿ ಆಗುತ್ತೆ. ಈಗ ನಾನು ಯೋಗ ಟೀಚರ್ ಅಂದರೆ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಅದಕ್ಕೆ ಸಂಬಂಧಪಟ್ಟ ಜನಗಳು ಜಾಸ್ತಿ ಸಂಪರ್ಕಕ್ಕೆ ಬರ್ತಾರೆ. ಇಟ್ಸ್ ಸಿಂಪಲ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಕೆಲವಾರು ವಿಡಿಯೋಗಳೆಲ್ಲ ಹೇಳಿರ್ತೀವಿ, ನೀವು ಕೂಡ ಕೇಳಿರ್ತೀರ, ನೋಡಿರ್ತೀರ. ಮನಸ್ಸಿನ ಒತ್ತಡಗಳನ್ನು ಹೊರಗಡೆ ಹಾಕ್ಬೇಕು. ಕೆಲಸ ಹ್ಯಾಂಡ್ಲ್ ಮಾಡೋಕ್ಕೆ ನನಗೆ ಆಗಲ್ಲ, ಅದಕ್ಕೆ ಪ್ರಕೃತಿಗೆ ಬರೆದು ಹಾಕ್ಬಿಟ್ರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ದೂರ ಹೋದಾಗ ಮದುವೆ ಆವಾಗೆಲ್ಲ ಕಮ್ಯುನಿಕೇಷನ್ ಇರಲಿಲ್ಲ. ಆ ಕಮ್ಯುನಿಕೇಷನ್ ಇಲ್ಲದೆ ಇದ್ದಾಗ ಮನದ ಭಾವನೆಗಳನ್ನು, ನೋವುಗಳನ್ನು ಹೊರಗಡೆ ಹಾಕೋಕ್ಕೆ ಹಾಡಿನ ರೂಪದಲ್ಲಿ ದೇವರ ನಾಮಗಳನ್ನು ಹಾಡ್ತಾಯಿದ್ರು, ಭಜನೆಗಳನ್ನು ಮಾಡ್ತಾಯಿದ್ರು, ಮೈಂಡ್ ರಿಲ್ಯಾಕ್ಸ್ ಆಯಿತು. ವ್ರತಗಳನ್ನು ಮಾಡ್ತಾಯಿದ್ರು, ಮೈಂಡ್ಗೆ ರಿಲ್ಯಾಕ್ಸ್ ಆಗ್ತಾಯಿತ್ತು ಅಲ್ವಾ? ಇದೇನೂ ಆಗಲಿಲ್ಲ ಅಂದರೆ ಒಂದು ಪತ್ರದಲ್ಲಿ ಬರೆದು ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಸುಟ್ಟಾಕು ಅಂತ ಹೇಳ್ತಾಯಿದ್ರು. ಅಂದರೆ ಏನು ನಿನ್ನ ಮನಸ್ಸಲ್ಲಿದೆಯೋ, ಯಾವಾಗ ನಿನ್ನ ಕೈಲಾದ ಸಾಲ್ವ್ ಮಾಡೋಕ್ಕಾಗಲ್ವೋ, ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ವೋ ಆ ವಿಚಾರಗಳನ್ನು ಭಗವಂತನಿಗೆ ಅರ್ಪಿಸು. ಅರ್ಪಣಾ ಮನೋಭಾವ ತುಂಬ ಮುಖ್ಯ. ನನ್ನ ನೋವನ್ನೆಲ್ಲ ಅರ್ಪಿಸ್ಬಿಟ್ರೆ ನನ್ನ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಸಮಾಧಾನ ಆದಾಗ ಆ ಸಮಾಧಾನವಾದ ಮನಸ್ಸಿನಲ್ಲಿ ಯಾವ ರೀತಿಯಾದ ನಿರ್ಧಾರಗಳನ್ನು ತಗೋತೀವೋ ಅದು ಸಕ್ಸಸ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಒಂದು ಮೆಡಿಟೇಷನ್ ಟೆಕ್ನಿಕ್ ಮಾಡಿಸ್ತಾ ಇದ್ರು ಓಶೋ ಅವರು. ಈಗ ನೆನಪು ಬರುತ್ತೆ ನನಗೆ, ಇನ್ನೊಂದು ಸಾರಿ ಹೇಳ್ತೀನಿ ನಿಮಗೆ. ಪಿಲ್ಲೋ ಬೀಟಿಂಗ್ ಟೆಕ್ನಿಕ್ಕು. ಗಂಡ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇರ್ತಾನಂತ ಇಟ್ಕೊಳಪ್ಪ. ಗಂಡ ಇಲ್ಲದಿದ್ದಾಗ ರೂಮ್ನಲ್ಲಿ ಒಬ್ಬಳೇ ಕುಳಿತುಕೊಂಡು ಒಂದು ದಿಂಬು ತಗೊಂಡು ಅದ್ರ ಮೇಲೆ ಹಳೆ ಫೋಟೋ ಗಂಡನ ಅಂಟಿಸ್ಬಿಡಿ. ಫೋಟೋ ಇಲ್ಲ ಅಂದರೆ ಹೆಸರು ಬರೆದ್ಬಿಡಿ. ಡೋರೆಲ್ಲ ಕ್ಲೋಸ್ ಮಾಡಿ ಒಂದು ಕೋಲ್ ತಗೊಂಡು ಚೆನ್ನಾಗಿ ಹೊಡಿ. ಚೆನ್ನಾಗಿ ಹೊಡೆದು ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡು, ಇಲ್ಲ ಮಲ್ಕೊಂಡು ಶವಾಸನ ಮಾಡು. ನಿನ್ನ ಗಂಡನನ್ನು ಕ್ಷಮಿಸು. ಅವನ ಮೇಲೆ ಇದ್ದಂಥ ಕೋಪಕ್ಕೆ ನೀನೇನು ಮಾಡಿದ್ದೀಯಾ, ಕೋಲ್ ತಗೊಂಡು ಚೆನ್ನಾಗಿ ಹೊಡೆದಿದ್ದೀಯ. ಕ್ಷಮಿಸಾದ್ಮೇಲೆ ಸಂಜೆ ಮನೆಗೆ ಬಂದಾಗ ಪ್ರೀತಿಸು. ಬದುಕು ಸೊಗಸಾಗಿರುತ್ತೆ. ಅಂದರೆ ಒಳಗಡೆ ಯಾವುದೇ ರೀತಿಯಾದ ಕೋಪ, ರಾಗ, ದ್ವೇಷಗಳನ್ನು ಅದುಮಿಡಬೇಡ. ಅದುಮಿಟ್ರೆ ಅದೇ ಕಾಯಿಲೆಯಾಗಿ ಮಾರ್ಪಾಟಾಗುತ್ತೆ. ಇಸಿ ಎಷ್ಟು ಸಿಂಪಲ್ ಟೆಕ್ನಿಕ್ ಅದು, ಪಿಲ್ಲೋ ಬೀಟಿಂಗ್ ಟೆಕ್ನಿಕ್. ಹೊರಗಡೆ ಹಾಕ್ಬಿಡು, ಆಮೇಲೆ ಪ್ರೀತಿಸು, ಸೊಗಸಾಗಿರುತ್ತೆ ಬದುಕು ಅಂತ. ಹೀಗೆ ಕೆಲವಾರು ವಿಧಾನಗಳನ್ನು ಹಿಂದಿನ ಕಾಲದಿಂದಲೂ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ಈಗೇನು ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಮಾಡರ್ನ್ ಜನಗಳು ಉಪಯೋಗಿಸ್ಕೊಂಡು ನೀವು ಹಿಂಗೆ ಬರೆದಾಕಿ ಪಲಾವೆಲ್ಲ ಸುಟ್ಟಾಕಿ ಅಥವಾ ಇನ್ನೇನೋ ಮಾಡಿ ಅಂತ ಹೇಳ್ತಾರೆ. ಅದು ನೂರಾರು ಜನ ನೋಡ್ತಾರೆ, ಏನೋ ಒಂದು ಮಾಡ್ತಾರೆ, ಅಷ್ಟೇ ಹೊರತು. ಬಟ್ ಒಂದು ಸತ್ಯ, ಮನಸ್ಸಿನಿಂದ ಯಾವ ವಿಚಾರವನ್ನು ಹೊರಗಡೆ ಹಾಕ್ತೀವೋ ಆ ರೀತಿಯಾದ ಜನರ ಸಂಪರ್ಕ ನಮಗೆ ಸಿಗುತ್ತೆ. ನನ್ನ ಬಿಹೇವಿಯರು ಆಗಿರಬೇಕು, ನನ್ನ ಸಾಧನೆಯೂ ಆಗಿರಬೇಕು, ಅದ್ರ ಬಗ್ಗೆ ತುಂಬ ವಿಚಾರಗಳನ್ನು ತಿಳ್ಕೊಂಡಿರಬೇಕು. ಆಗ ಆ ರೀತಿಯಾದ ಜನಗಳ ಸಂಪರ್ಕಕ್ಕೆ ಬಂದಾಗ ಸಕ್ಸಸ್ ಆಗುತ್ತೆ. ಸುಮ್ಮನೆ ಮನೇಲಿ ಕುಳಿತುಕೊಂಡು ಏನೋ ಬರೆದಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ ಅಲ್ವಾ? ನೀನು ದುಡ್ಡು ಬೇಕು ಅಂದರೆ ಸಡನ್ನಾಗಿ ಅದು ದುಡ್ಡು ಬರೋದಿಲ್ಲ. ಕೆಲಸಕ್ಕೆ ಬರೋ ನಿನ್ನೊಂದು ಸ್ಯಾಲ್ರಿ ಫಿಕ್ಸ್ ಆಗುತ್ತಪ್ಪ, 10,000 ರೂಪಾಯಿ, 20,000, 50,000 ಸ್ಯಾಲ್ರಿ ಫಿಕ್ಸ್ ಆಗುತ್ತೆ. ಅದು ಖರ್ಚು ಎಷ್ಟು ಹೋಗುತ್ತೆ, ಉಳಿಗೆ ಎಷ್ಟಾಗುತ್ತೆ, ದಿಢೀರಲ್ಲಿ ಬರುತ್ತೆ. ದಿಢೀರ್ ಹೋಗಬೇಕು, ನೀನು ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡ್ಬೇಕಾದ್ರೆ ಬಂಡವಾಳ ಬೇಕು. ಬಂಡವಾಳ ಅಂದರೆ ಆ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು, ಅದ್ರ ಮೇಲೆ ವರ್ಕ್ ಮಾಡಬೇಕು. ನನಗೆ ಹಣ ಬೇಕು ಅಂತ ಬರೆದಾಕ್ಬಿಟ್ರೆ ಹಣ ಎಲ್ಲಿಂದ ಬರುತ್ತೆ? ಇವೆಲ್ಲ ಸುಳ್ಳು ಕಲ್ಪನೆಗಳು. ಸುಮ್ಮನೆ ಮೌಢ್ಯವನ್ನು ಬಿತ್ತಕ್ಕಂಥದ್ದು. ನಿಮಗೆ ಏನು ಬೇಕಾದ್ರೆ ಹಣ ಬಂದುಬಿಡುತ್ತೆ, ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಎಲ್ಲ ಮೀಡಿಯಾದಲ್ಲೂ ಬರ್ತಾನೆ ಇರುತ್ತೆ. ಹೆಂಗೆ ಹಣ ಬರುತ್ತೆ? ಕೆಲಸಕ್ಕೆ ಹೋದ್ರೆ ಸ್ಯಾಲ್ರಿ, ಫಿಕ್ಸ್ ಸ್ಯಾಲ್ರಿ. ಬಿಸ್ನೆಸ್ಗೆ ಹೋದರೆ ಎಷ್ಟೊಂದು ಕೆಲಸ ನೀನು ಮಾಡಬೇಕು, ಯಾವ ಏರಿಯಾದಲ್ಲಿ ಯಾವ ಬಿಸ್ನೆಸ್ ಮಾಡಬೇಕು, ಅದು ತುಂಬ ಮುಖ್ಯಪ್ಪ. ಇಲ್ಲಿ ಇರತಕ್ಕಂಥದ್ದು 500 ಜನ ನಮ್ಮ ರೋಡಲ್ಲಿ ಓಡಾಡೋರು, ಅಲ್ಲಿ ಬಂದು ದೊಡ್ಡ ಏನು ಬಿಸ್ನೆಸ್ ಮಾಡ್ತೀಯ, ಅಲ್ಲಿ ಆಲ್ರೆಡಿ 10 ಅಂಗಡಿ ಇರ್ತವೆ, ನಾನೊಂದು ಇನ್ನೊಂದು ಅಂಗಡಿ ಇಟ್ಬಿಟ್ರೆ ಏನು ಬಿಸ್ನೆಸ್ ಆಗಿಬಿಡುತ್ತಾ? ಇರೋದೇ 500 ಜನ, ಮತ್ತು ಲಕ್ಷಾಂತರ ರೂಪಾಯಿ, ಕೋಟಿ ಇಲ್ಲಿಂದ ಬರುತ್ತೆ. ಇದು ನಂಬ್ತಾರೆ ಜನ. ಸೊ ಯಾವುದೇ ಹಣ ಸಡನ್ನಾಗೆ ಬರುವುದಿಲ್ಲ. ಎಲ್ಲ ಸಂಪಾದನೆ ಹಿಂದಗಡೆ ಶ್ರಮ ಇರುತ್ತೆ, ಶ್ರಮದ ಹಿಂದಗಡೆ ಜ್ಞಾನ ಇರುತ್ತೆ. ಸೊ ಇವೆಲ್ಲವನ್ನು ತಿಳ್ಕೊಂಡು ನೀವು ಕೆಲಸ ಮಾಡಿದಾಗ ಹಣ ಬರುತ್ತೆ. ಸುಮ್ಮನೆ ಮನೆ ಮುಂದ್ಗಡೆ ನಿಮ್ಮೇನು ಕಟ್ಬಿಟ್ರೆ ದುಡ್ಡು ಓಡಿ ಬಂದುಬಿಡೋದಿಲ್ಲ. ಯಾವುದೇ ಒಂದು ಪಲಾವೆಲೆ ಮೇಲೆ ಬರೆದ್ಬಿಟ್ಟು ಹಾಕ್ಬಿಟ್ಟು ನನಗೆ 1 ಕೋಟಿ ಬೇಕು, ಒಂದು 6 ತಿಂಗಳಿಂದ ಕೋಟಿ ಬರೋದಿಲ್ಲ. ಆದರೆ ಇದನ್ನು ನಂಬತಕ್ಕಂಥ ಕೋಟಿ ಜನರಿದ್ದಾರೆ. ಇದೊಂದು ದೊಡ್ಡ ತಮಾಷೆ ನಮಗೆ. ಇದು ಮಾಡಿದ್ರೆ ಹಣ ಬರುತ್ತೆ, ಅದು ಮಾಡಿದ್ರೆ ಹಣ ಬರುತ್ತೆ, ಮಾನಸಿಕವಾಗಿ ಯೋಚನೆ ಮಾಡಿಬಿಟ್ರೆ ಹಣ ಬರುತ್ತೆ, ಅದಕ್ಕೊಂದಷ್ಟು ವರ್ಕ್ಶಾಪು. ಎಲ್ಲಿಂದ ಬರುತ್ತೆ ರೀ ಹಣ?
ಥಿಂಕಿಂಗ್ ಪ್ಯಾಟ್ರನ್ ಇಸ್ ವೆರಿ ಇಂಪಾರ್ಟೆಂಟ್. ಚೆನಲೈಸ್ ಮಾಡ್ಬೋದು ಅಷ್ಟೇ. ಈಗ ಒಂದು ಬಿಸ್ನೆಸ್ ನಾನು ಮಾಡಬೇಕು ಅಂದರೆ ಎಕ್ಸ್ಪರ್ಟ್ಸ್ ಹತ್ರ ಹೋದರೆ ಅವ್ರು ಹೇಳ್ಕೊಡ್ತಾರಪ್ಪ. ಈಗ ಯೋಗ ಕ್ಲಾಸ್ ನಾನು ಮಾಡಬೇಕು ಅಂದರೆ ನನ್ನ ಹತ್ರ ಬಂದರೆ ಯೋಗ ಕ್ಲಾಸ್ ಮಾಡಬೇಕಾದ್ರೆ ಹಿಂಗೆ ಮಾಡಿ ಈ ವಿಚಾರ ತಿಳ್ಕೊಡಿ, ಇಷ್ಟಾಗುತ್ತೆ, ಇಷ್ಟು ಲಾಭ ಬರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಹಾಗೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಕೆಲಸದ ಬಗ್ಗೆ ತಿಳ್ಕೊಂಡು ಕೆಲಸ ಮಾಡದೆ ಸಕ್ಸಸ್ ಆಗ್ತಿದೆ ಹೊರತು ಸುಮ್ಮನೆ ಮನಸ್ಸಲ್ಲಿ ಕೂತ್ಕೊಂಡು ನನಗೆ ಲಕ್ಷ ಬರಲಿ, ನನಗೆ ಕೋಟಿ ಬರಲಿ ಅಂದರೆ ಖಂಡಿತ ಬರಲ್ಲ. ಹಂಗೆ ನಾನು ಮಾನಸಿಕ ರೋಗಿ ಆಗ್ತಾನೆ ಅಷ್ಟೇ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.